അസ്സലാമു അലൈക്കും. ഇന്ന് സലാം വീട്ടിയ ഉടനെ പ്രസംഗിക്കാതിരിക്കാൻ കാരണം ബേക്കൽ ഉസ്താദിനെ ബഹുമാനിച്ചിട്ടാണ്. ബേക്കൽ ഉസ്താദ് ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಜುಮಾ ದಿವಸ ಮೊದಲ ದುವಾ ನಡೆಯದ ಭಾಷಣ ಮಾಡಬಾರದು. ಅವತ್ತು ಆ ದಿಕ್ಕಿನ ದುವಾಗಳಿಗೆ ಬಹಳ ಮಹತ್ವ ಇದೆ ಅಂತ. ಆದರೂ ಕೆಲವು ಅನಿವಾರ್ಯ ಸಂದರ್ಭ, ಯಾರಿಗೂ ಪುರುಸುತ್ತಿಲ್ಲ, ಬೇಗ ಎದ್ದು ಓಡಿಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಅಗತ್ಯವಾಗಿ ಹೇಳಲೇಬೇಕಾದ ಕೆಲವು ವಿಷಯಗಳು ಹೇಳಬೇಕಾಗ್ತದೆ. ಸಲಾಮ್ ಹೇಳೋದಕ್ಕಿಂತ ಮೊದಲೇ ಹೇಳಿಕೆ ಇದ್ದರೆ ಒಳ್ಳೆಯದು ಅಂತ ಅನಿಸ್ತದೆ, ಅಷ್ಟು ಅಗತ್ಯವಾದ ವಿಷಯಗಳು. ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಸಲಾಂ ಹೇಳಿದ ಕೂಡಲೇ ನಿಲ್ತೇವೆ. ಇವತ್ತು ಇಂಪಾರ್ಟೆಂಟ್ ವಿಷಯ ಆಗಿದ್ರು ಕೂಡ ಉಸ್ತಾದರು ಹೇಳಿಕೊಟ್ಟ ಆ ಮಸಾಲವನ್ನು ಮೀರಿ ಹೋಗುವುದು ಬೇಡ ಅಂತ ಹೇಳಿ ನಾನು ಮೊದಲ ದುವಾದವರೆಗೆ ಮಾತನಾಡಲಿ. ಮಯ್ಯಿತ್ ನಮಾಜ್ ಅದರ ನಿಜವಾದ ಒಳ್ಳೆಯ ರೂಪ ಫರ್ದ್ ನಮಾಜನ ಸಲಾಂ ಆದ ತಕ್ಷಣ ಅಂತ ಹೇಳಿ ಬೇಕಲ್ ಉಸ್ತಾದವರು ಹೇಳಿದ್ದಾರೆ. ಆದರೆ ನಾವು ಯಾವಾಗಲೂ ಹಾಗೆ ಮಾಡಿದರೆ ಏನಾಗ್ತದೆ, ಮಯ್ಯಿತ್ ನಮಾಜಕ್ಕೆ ನಿಲ್ಲುವುದಕ್ಕೆ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ನಮ್ಮ ಸಲಾಂ ಹೇಳಿದ ಕೂಡ ಮಯ್ಯಿತ್ ನಮಾಜನ ಸಲಾಂ ಹೇಳಿದ ಕೂಡಲೇ ಹೊರಟು ಹೋಗ್ತಾರೆ. ಅದಕ್ಕಾಗಿ ನಾವು ಅದನ್ನು ಡಿಲೇ ಮಾಡ್ತೇವೆ. ಇನ್ನು ಬೇಕಲ್ ಉಸ್ತಾದ ವಫಾತ್ ಅಲ್ಲ, ಇಡೀ ಭೂಮಿ ಅಡಿಮೇಲಾದರೂ ಕೂಡ ನಮಗೆ ಪುರುಸುತ್ತಿರುವುದಿಲ್ಲ. ಅಲ್ಲಾಹ್ ನಮ್ಮನ್ನು ಸಲಾಮತ್ ಮಾಡಬೇಕಷ್ಟೆ. ಅಗತ್ಯ ಇರುವವರು ಎಲ್ಲರೂ, ಅಗತ್ಯ ಇಲ್ಲದವರು ಯಾರು ಕೂಡ ಇಲ್ಲ. ಈ ಬಿಸಿ ಅದು ಮುಗಿಯುವುದಿಲ್ಲ. ಎಲ್ಲ ಯಾರಿಗೂ ಕೂಡ ಬಿಸಿ ಅನ್ನುವುದು ಮುಗಿಯುವುದಿಲ್ಲ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ಇವತ್ತು ಬಹುಮಾನ್ಯರಾದಂತಹ ಕಾದಿ ಶೇಖುನಾ ಬೇಕಲ್ ಉಸ್ತಾದ್ ಅವರ ಬಗ್ಗೆ ನಮಗೆ ಏನು ಹೇಳಲಿಕ್ಕಿಲ್ಲ. ಒಬ್ಬರು ಒಳ್ಳೆಯ ಆಲಿಮ್ಗಳಿಗೆ ಮಾತ್ರ ಆಲಿಮ್ಗಳ ಬೆಲೆ ಗೊತ್ತು. ದೊಡ್ಡ ದೊಡ್ಡ ಉಲಮಾಗಳು, ನಿನ್ನೆ ಸುಲ್ತಾನ್ ಉಲಮಾ AP ಉಸ್ತಾದ್ 82 ವರ್ಷ ಪ್ರಾಯವರಿಗೆ, ಸುಮಾರು ಅಪ್ ಅಂಡ್ ಡೌನ್ 700 ಕಿಲೋಮೀಟರ್ ಪ್ರಯಾಣ ಮಾಡಿ ಬರಬೇಕು. ಆರೋಗ್ಯ ಅಷ್ಟೇನು, 82 ಪ್ರಾಯದ ಆರೋಗ್ಯ ಹೇಗಿರ್ಬೋದು ಅಂತೇಳಿ ನೀವು ಊಹಿಸಿಕೊಳ್ಳಿ. ಸುಮಾರು 33,000 ಮಕ್ಕಳು ಒಂದೇ ಕ್ಯಾಂಪಸ್ ನಲ್ಲಿ ಕರೆಯುವ ಮರ್ಕಜ್ ಅನ್ನುವ ಬಹಳ ದೊಡ್ಡ ಸಂಸ್ಥೆಯ ಎಲ್ಲ ತಲೆಬಿಸಿಗಳನ್ನು ತಲೆಯೊಳಗೆ ತುಂಬಿಕೊಂಡಿದ್ದಾರೆ. ಇಂಡಿಯಾದ ಎಲ್ಲ ಕಡೆಗಳಲ್ಲಿ ಅವರ ಸಂಘ ಸಂಸ್ಥೆಗಳು, ಮಸೀದಿಗಳು, ಈ ಎಲ್ಲ ಹೊಣೆಗಾರಿಕೆಗಳ ನಡುವೆ ಒಬ್ಬರು ಉಸ್ತಾದ ಮರಣ ಹೊಂದಿದ್ರು ಅಂತ ಹೇಳಿ ತಿಳಿದು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದು ಮಂಗಳೂರು ಅವರ ಮಸೀದಿಗೆ ಬಂದು 5 ನಿಮಿಷ ಒಂದು ಮಯ್ಯಿತ್ ನಮಾಜ್ ನಿರ್ವಹಣೆ ಮಾಡಲಿಕ್ಕಾಗಿ ಬರಬೇಕು ಅಂತ ಹೇಳಿದರೆ ಇವರ ಮಹತ್ವವನ್ನು ಅವರು ಎಷ್ಟು ಅರ್ಥ ಮಾಡಿರ್ಬೋದು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ನಮಗೆ ಇಲ್ಲಿ ಜಯಪುರದವರೆಗೆ ಹೋಗ್ಬೇಕಾ ಬೇಡ ಅಂತ ಆಗಿತ್ತು, ಅಲ್ಲಿಗೆ ಮಂಗಳೂರಿಗೆ ಯಾರು ಹೋಗ್ಬೋದು ಅಂತ ಹೇಳಿ ನನಗೆ ನಮ್ಮಂತವರಿಗೆ. ಆದರೆ ಆ ಪ್ರಾಯದ ಉಸ್ತಾದ್, ಅದರೊಟ್ಟಿಗೆ ಮರ್ಕಜ್ನ ಅಧ್ಯಕ್ಷರು, ಸಮಸ್ತದ ಉಪಾಧ್ಯಕ್ಷರು, ಹೆಚ್ಚು ಕಡಿಮೆ ಅಷ್ಟೇ ಪ್ರಾಯ ಇರುವ, ಪ್ರಾಯಕ್ಕಿಂತ ಹೆಚ್ಚು ಆರೋಗ್ಯ ಸರಿ ಇಲ್ಲದೆ ಇರುವ ಅಸ್ಸಯ್ಯಿದ್ ಅಲಿ ವಾಫಿ ತಂಗಳ್, ಅಲ್ಲಾಹು ಅವರಿಗೆಲ್ಲ ದೀರ್ಘಾಯುಷ್ಯ ಕೊಡ್ಲಿ, ಒಳ್ಳೆಯ ಆಫಿಯತ್ ಕೊಡ್ಲಿ, ಅವರು ಕೂಡ ಒಟ್ಟಿಗೆ ಬಂದಿದ್ರು. ಅಲಿ ಜೂನಿ ಉಸ್ತಾದ್ ತಾಜು ಶರಿಯಾ ಬಹಳ ದೊಡ್ಡ ವಿದ್ವಾಂಸರು, ಅನಾರೋಗ್ಯ ಪೀಡಿತರಾಗಿ ಸಾರ್ವಜನಿಕ ಸಂಪರ್ಕಗಳನ್ನೆಲ್ಲ ನಿರ್ಬಂಧಗೊಳಿಸಿ ಮನೆಯಲ್ಲಿದ್ದಾರೆ, ಅವರು ಬಂದಿದ್ರು. ಈ ರೀತಿ ದೊಡ್ಡ ದೊಡ್ಡ ಉಲಮಾಗಳೆಲ್ಲ ಅವರ ಮಯ್ಯತ್ತನ್ನು ನೋಡ್ಲಿಕ್ಕೆ, ಮಯ್ಯತ್ ನಮಾಜಲ್ಲಿ ಪಾಲ್ಗೊಳ್ಳಿಕ್ಕೆ ಬರಬೇಕಾದ್ರೆ ಆ ಉಸ್ತಾದರ ಮಹತ್ವ ಏನಿದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಅಂತದ್ರಲ್ಲಿ ನಮಗೆ ಅವರ ಹೆಸರಿನಲ್ಲಿ ಇಲ್ಲಿ ಒಂದು ಮಯ್ಯತ್ ನಮಾಜ್ ಮಾಡ್ಲಿಕ್ಕೂ ಪುರುಸುತ್ತಿಲ್ಲ. ನನ್ನ ಪ್ರೀತಿಯ ಸಹೋದರ, ಉಲಮಾಗಳ ಮರಣ ಅಂತ ಹೇಳುವಂಥದ್ದು ಸಣ್ಣ ಸಂಗತಿ ಅಲ್ಲ. ಕಿಯಾಮತ್ತಿನ ಲೋಕಾಂತ್ಯ ಬರುವಾಗ ಇಲ್ಮು ಇಲ್ಲದೆ ಆಗಿಬಿಡ್ತದೆ ಅಂತ ಹೇಳಿ ಹದೀಸಿನಲ್ಲಿ ಇಲ್ಮುಗಳೆಲ್ಲ ಹೋಗಿಬಿಡ್ತದೆ. ಇಲ್ಮು ಹೋಗೋದು ಅಂತ ಹೇಳಿದ್ರೆ ರೀತಿ ಕುರ್ಆನ್ ಇಲ್ಲದೆ ಆಗ್ತದೆ ಅಂತ ಹೇಳಿದ್ರೆ ಅರ್ಥ ಈ ಮುಸಫ್ಗಳೆಲ್ಲ ಆಕಾಶಕ್ಕೆ ಹಾರಿ ಹೋಗ್ತದೆ ಅಂತ ಹೇಳಿ ಅಲ್ಲ. ಕುರ್ಆನಿನಲ್ಲಿರುವಂತಹ ಇಲ್ಮನ್ನು ಕಲಿತುಕೊಂಡ ಉಲಮಾಗಳು ಇಲ್ಲದೆ ಆಗ್ತಾರೆ. ಉಲಮಾಗಳೆಲ್ಲ ಹೋದ್ರೆ ಮತ್ತೆ ಯಾರು ಉಳಿತಾರೆ? ಮತ್ತೆ ಜಾಹಿಲಿಗಳು ಉಳಿತಾರೆ. ಉಲಮಾಗಳ ಸ್ಥಾನ, ತಾನೇ ಒಬ್ಬರು ಮರಣ ಹೊಂದಿದರೆ ಮತ್ತೊಬ್ಬರು ಕಾವಬೇಕು. ಆ ಮಟ್ಟದ ಕಾಲಿ ಸಿಗುವುದಿಲ್ಲ, ಇರುವ ಒಬ್ಬರನ್ನು ಕಾವಲಿ ಮಾಡ್ತಾರೆ. ಅವರು ಹೋದರೆ ಅದಕ್ಕಿಂತ ಕೆಳಮಟ್ಟದ ಕಾವಲಿ ಬರ್ತಾರೆ. ಹೀಗೆ ಬಂದು ಅವರು ಸ್ವಯಂ ದಾರಿ ತಪ್ಪುತ್ತಾರೆ, ಜನರನ್ನು ದಾರಿ ತಪ್ಪಿಸ್ತಾರೆ. ಮುಹಮ್ಮದ್ ರಸೂಲುಲ್ಲಾಹ್. ಈ ಉಮ್ಮತ್ತಿನ ಅಸ್ತಿತ್ವ ಇರುವುದು 2 ವಿಭಾಗದಲ್ಲಿ, ಅಲ್ ಉಲಮಾ ವಲ್ ಉಮರಾ. ಈ ಸಮಾಜದ ಉಲಮಾಗಳು, ಈ ಸಮಾಜದ ಉಮರಾಗಳು ಅಂತ ಹೇಳಿದರೆ ನಾಯಕರು, ಜಮಾಅತಿನ
ಅಧ್ಯಕ್ಷರಾಗಿರುವವರು, ಊರಿನ ನಾಯಕರಾಗಿರುವರು, ಈ ಎರಡು ವಿಭಾಗ ಚೆನ್ನಾಗಿದ್ದಾಗ ಮಾತ್ರ ಮುಸ್ಲಿಂ ಉಮ್ಮತ್ ಖೈರನಲ್ಲಿರುತ್ತದೆ. ಈ ಎರಡು ವಿಭಾಗ ಬಿಟ್ಟು ಹೋದರೆ ಈ ಉಮ್ಮತ್ ಹಾಳಾಗಿ ಹೋಗ್ತದೆ. ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಉಲಮಾ ಅಂತ ಹೇಳಿದರೆ ಮಿಸ್ಬಾಹು ದುನ್ಯಾ, ಇಹಲೋಕದಲ್ಲಿ ಪ್ರಕಾಶಗಳು ಅಂತ ಹೇಳಿ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಕು. ಅಲ್ ಇಲ್ಮು ನೂರ್, ಇಲ್ಮು ಅಂತ ಹೇಳುವಂತದ್ದೇ ಪ್ರಕಾಶ. ಇಲ್ಮು ಇರುವವರು ಅವರ ಬೆಳಕು. ಬೆಳಕು ಹೋದರೆ ಮತ್ತೆ ಅದಿರುವುದು ಕತ್ತಲು ಮಾತ್ರ. ಉಲಮಾಗಳು ಈ ದುನಿಯಾದಿಂದ ಹೊರಟು ಹೋದಾಗೆ ಕತ್ತಲುಗಳು ಹೆಚ್ಚಾಗ್ತಾ ಇದೆ. ಎಲ್ಲ ಕಡೆ ಅಂಧಕಾರ ತುಂಬುತ್ತದೆ. ಜಾಹಿರುಗಳು ಬೇಕಾದ ಹಾಗೆ ಧರ್ಮದ ವಿಷಯದಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ದೀನ್ ಹೆಸರಿನಲ್ಲಿ ಜಗಳಗಳು ಶುರುವಾಗ್ತದೆ. ಫಿತನೆಗಳು, ಫಸಾದಗಳು ವ್ಯಾಪಕ ಆಗ್ತದೆ. ಆದ್ದರಿಂದ ಉಲಮಾಗಳು ಇರಬೇಕು. ನೀವು ನೋಡಿರಬಹುದು, ಬಿದ್ಅತ್ತರ ಜನ ಬರ್ತಾರೆ, ನೂತನವಾದಿಗಳು. ಅಲ್ಲಾಹನ ದೀನಿನಲ್ಲಿ ಇಲ್ಲದಂತಹ ಈವರೆಗೆ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸ್ವಹಾಬತ್ತು ಮತ್ತು ನಂತರದ ತಾಬಿಗಳು, ಉಲಮಾಗಳು ಕಲಿಸಿಕೊಟ್ಟ ಅಹ್ಲು ಸುನ್ನತಿ ವಲ್ ಜಮಾ ಆ ದಾರಿಗೆ ಭಿನ್ನವಾದಂತಹ ಸಿದ್ಧಾಂತಗಳನ್ನು ಹೇಳುವು. ತರಾವಿಗೆ 8 ರಕಾತ್ ಸಾಕು, ಮಸೀದಿಗೆ ಹೆಣ್ಮಕ್ಕಳು ಬರಬೇಕು, ಈ ರೀತಿ ಹೊಸ ವಾದಗಳನ್ನು ತರುವವರು ಕನ್ನಡದಲ್ಲೇ ಹುದುವು ಮಾಡಬೇಕು. ಇಂತಹ ವಾದಗಳನ್ನು ತರುವವರನ್ನು ಬಿದ್ಅತರವರು ಅಂತ ಹೇಳ್ತೇವೆ, ಮುಬ್ತದಿ ಅಥವಾ ನೂತನವಾದಿಗಳು ಅಂತ ಹೇಳ್ತೇವೆ. ಈ ಎಲ್ಲ ಬಿದ್ಅತರವರು ಮಾಡುವ ಮೊದಲ ಕೆಲಸ ಉಲಮಾಗಳ ಬಗ್ಗೆ ಹೇಳ್ತಾರೆ. ಉಲಮಾಗಳನ್ನು ಹೆಚ್ಚು ನಂಬಬೇಡಿ, ಉಲಮಾಗಳ ಹಿಂದೆ ಹೋಗಬೇಡಿ. ಯಾಕೆ? ಉಲಮಾಗಳು ಅಂತ ಹೇಳಿದ್ರೆ ಬೆಳಕು. ಕಳ್ಳರ ಕೆಲಸ ಯಾವತ್ತೂ ನಡೆಯುವುದು ಕತ್ತಲಲ್ಲಿ. ಮನೆಗೆ ಕಳ್ಳತನ ಮಾಡಲಿಕ್ಕೆ ಬಂದರೆ ಕಳ್ಳರು ಮಾಡುವ ಮೊದಲ ಕೆಲಸ ಯಾವುದು? ಮೇನ್ ಸ್ವಿಚ್ ಆಫ್ ಮಾಡ್ತಾರೆ. ನರಿಗಳು ನೋಡಿ ಕುರುಕ, ನರಿಗಳು ಕಳ್ಳ ಕೋಳಿಯನ್ನು ಕತ್ತಲಿಕ್ಕೆ ಬರುವುದು ಯಾವಾಗ? ರಾತ್ರಿ ಟೈಮ್, ಕತ್ತಲಲ್ಲಿ. ಕತ್ತಲಿದ್ದಾಗ ಮಾತ್ರ ಕಳ್ಳತನ ನಡೆಯುತ್ತದೆ. ಪ್ರಕಾಶ ಇರುವಾಗ ಕಳ್ಳತನ ಮಾಡಲಿಕ್ಕೆ ಆಗುವುದಿಲ್ಲ. ದೀನಿನಲ್ಲಿ ಕಳ್ಳತನ ಮಾಡುವವರಿಗೆ ಬಹಳ ದೊಡ್ಡ ಶತ್ರುಗಳಾಗಿರುವ ಉಲಮಾಗಳು. ಆದ್ದರಿಂದ ಅವರು ಉಲಮಾಗಳು ಮತ್ತು ಜನಸಾಮಾನ್ಯರ ಸಂಪರ್ಕವನ್ನು ಕಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮದುವೆ ಮಾಡುವ ಸಂದರ್ಭಕ್ಕೆ ಅದಕ್ಕೆ ಉಲಮಾಗಳಲ್ಲಿ ಯಾಕೆ? ಅದಕ್ಕೆ ಇಬ್ಬರು ಎದ್ದುಕೊಂಡು ನಿಕಾಹ ಮಾಡಿದರೆ ಸಾಕಾಗುವುದಿಲ್ವಾ? ಮೌಲಿಗೆ ಉಸ್ತಾದ್ಗಳು ಯಾಕೆ ಮನೆಯವರು ಸಾಕಾಗುವುದಿಲ್ವಾ? ಈ ರೀತಿ ಎಲ್ಲೆಲ್ಲ ಉಲಮಾಗಳ ಸಂಪರ್ಕ ಇದೆ ಅದನ್ನೆಲ್ಲ ಕಡಿತ ಮಾಡಲಿಕ್ಕೆ ಶುರು ಮಾಡ್ತಾರೆ. ವಾಸ್ತವದಲ್ಲಿ ಅಲ್ ಉಲಮಾ ಮಿಸ್ಬಾಹು ದುನ್ಯಾ, ಇಹಲೋಕದ ಪ್ರಕಾಶಗಳು, ಸೂರ್ಯ ಚಂದ್ರಗಳಲ್ಲ, ಬದಲು ಈ ದೀನಿರುವ ಇಲ್ಮಿರುವಂತಹ ಉಲಮಾಗಳು. ನಮ್ಮಲ್ಲಿ ಇನ್ನು ಕೆಲವೇ ಒಂದು ಉಲಮಾಗಳು ಮಾತ್ರ ಇದ್ದಾರೆ. ಅಲ್ಲಾಹ್ ಅವರಿಗೆಲ್ಲ ಆಫಿಯತ್ ಇರುವ ದೀರ್ಘಾಯುಷ್ಯ ಕೊಡಲಿ. ದೊಡ್ಡ ದೊಡ್ಡ ಉಲಮಾಗಳ ಮರಣ ನಿರಂತರ ಸಂಭವಿಸ್ತಾ ಇದೆ ಅಂದರೆ ಈ ಭೂಮಿ ಲೋಕ ಇನ್ನು ಹೆಚ್ಚು ಕಾಲ ಉಳಿಯಕ್ಕಿಲ್ಲ ಅಂತೇಳಿ ಅರ್ಥ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರೇ, ಬಹಳ ದುಃಖ ಪಡಬೇಕಾದ ವಿಷಯ. ಸಯ್ಯಿದನಾ ಉಮರ್ ಫಾರೂಕ್ ರಲಿಯಲ್ಲಾಹು ಅನ್ಹು ಹೇಳಿದರು, 100 ಆಬಿದ್ಗಳು, 1000 ಆಬಿದ್ಗಳು ಮರಣ ಹೊಂದುವುದಕ್ಕಿಂತ ದುಃಖ ಒಬ್ಬ ಆನಿ ಮರಣ ಹೊಂದಿದರೆ. ಆಬಿದ್ ಒಳ್ಳೆಯ ಮನುಷ್ಯ, ಬಹಳ ದೊಡ್ಡ ಇಬಾದತ್ತು ಮಾಡ್ತಾರೆ, ಯಾವತ್ತು ಮಸೀದಿಯಲ್ಲೇ ಇರುವ, ಯಾವತ್ತು ತಪಸ್ಸು ಮಾಡ್ತಾ ಇರುವ, ವಿಕ್ರ ದುಆಗಳಲ್ಲೇ ಮುಳುಗಿರುವಂತಹ ಒಬ್ಬ ಆಬಿದ್ ಇಲ್ಮಿಲ್ಲ, ಆದರೆ ಗೊತ್ತಿರುವ ಸ್ವಲ್ಪ ವಿಷಯಗಳನ್ನ ಕಲಿತುಕೊಂಡು ನಿರಂತರವಾಗಿ ಇಬಾದತ್ತು ಮಾಡ್ತಾ ಇರುವ ಅಂತ 1000 ಆಬಿದ್ಗಳು ಮರಣ ಹೊಂದುವುದಕ್ಕಿಂತ ದುಃಖದ ಸಂಗತಿ ಒಬ್ಬ ಆಲಿಮ್ ಮರಣ ಹೊಂದುವಂಥದ್ದು. ಯಾಕೆ? ಆ ಆಲಿಮಿದ್ರೆ ಮಾತ್ರ ಮಸೀದಿಯಲ್ಲಿ ನಮಾಜ್ ಮಾಡೋದು ಹೇಗೆ ಅಂತ ಕಲಿಸಲಿಕ್ಕೆ ಸಾಧ್ಯ. ಆಲಿಮಿದ್ರೆ ಮಾತ್ರ ದೀನಿನ ವಿಷಯಗಳನ್ನು ಇಲ್ಲಿ ಕಲಿಸಲಿಕ್ಕೆ ಸಾಧ್ಯ. ಒಬ್ಬ ಆಲಿಮ್ ಅವ ಸ್ವಂತಕ್ಕಾಗಿ ಒಂದಷ್ಟು ಸುನ್ನತ್ ನಮಾಜ್ ಮಾಡೋದಕ್ಕಿಂತ ಅವನಿಗೆ ಖೈರ್ ಅವನು ಕಲಿತ ಇಲ್ಮನ್ನು ಇತರರಿಗೆ ಕಲಿಸಿಕೊಡುವಂಥದ್ದು. ಅವನ ಟೈಮ್ ಅಲ್ಲ, ಬರೀ ಇಬಾದತ್ತಿನಲ್ಲಿ ಅಲ್ಲ, ಬದಲು ಅವನ ಇಬಾದತ್ ಯಾವುದು? ಜನರಿಗೆ ಇಲ್ಮನ್ನು ಕಲಿಸಿಕೊಟ್ಟು ಆ ಮೂಲಕ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಇಬಾದತ್ತು ಮಾಡಲಿಕ್ಕೆ ಸಾಧ್ಯವಾಗುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ. ಇವತ್ತು ಬೇಕೆನಿಸ್ತಾದ್ರೆ ವಿದಾಯ ಸಣ್ಣ ಸಂಗತಿ ಅಲ್ಲ. ನನ್ನಂತ ಮಕ್ಕಳು ಬಿಡಿ, ದೊಡ್ಡ ಉಲಮಾಗಳು ಕೂಡ ದೊಡ್ಡ ಒಂದು ಸಂದಿಗ್ಧ ಸ್ಥಿತಿ ಬಂದಾಗ ಹೇಳುವ ಮಾತು ಯಾವುದಕ್ಕೂ ನಾವು ಬೇಕೆನಿಸ್ತಾದ್ರಲ್ಲಿ ಕೇಳೋಣ ಅಂತ. ಬೇಕೆನಿಸ್ತಾದ ಒಂದು ಮಾತು ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ನ ಫೈನಲ್ ಜಡ್ಜ್ಮೆಂಟ್, ನಂತರ ಯಾರು ಅದಕ್ಕೆ ಅಪೀಲ್ ಇಲ್ಲ. ಇಲ್ಲಿ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಭಿನ್ನ ಮತಗಳಿದೆ. ಸುನ್ನಿಗಳು, ನಾನ್ ಸುನ್ನಿಗಳು, ಅದರಿಂದ ಸುನ್ನಿಗಳಿಗೆ ಶಂಸುಲ್ ಉಲಮಾನ ಅನುಯಾಯಿಗಳಿದ್ದಾರೆ, ತಾಜುಲ್ ಉಲಮಾನ ಅನುಯಾಯಿಗಳಿದ್ದಾರೆ. ಅವರೆಲ್ಲ ದೊಡ್ಡ ಮಹಾತ್ಮರು. ಅಲ್ಲಾಹ್ ಸ್ವರ್ಗದಲ್ಲಿ ಅವರನ್ನೆಲ್ಲ ನೋಡ್ಲಿಕ್ಕೆ ತೌಫೀಕ್ ಕೊಡಿ ನಮಗೆ. ಈ ಎಲ್ಲ ವಿಭಾಗೀಯತೆಗಳಿದ್ರೂ ಕೂಡ ಬೇಕಲ್ ಉಸ್ತಾದ್ ಅವರ ಇಲ್ಮನ ಬಗ್ಗೆ ಯಾರಿಗೂ ತಕರಾರಿಲ್ಲ. ಯಾವ ಭಾಗದವರಾದರೂ ಫೈನಲ್ ಆಗಿ ಆಶ್ರಯಿಸುವಂಥದ್ದು ಬೇಕಲ್ ಉಸ್ತಾದ್. ಮೊನ್ನೆ ಲಾಕ್ಡೌನ್ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲ ಇತ್ತು ಜನರಿಗೆ. ಜುಮಾ ಜಮಾತನ್ನೇ ನಾವು ಸ್ಟಾಪ್ ಮಾಡೋದ ಅಂತ ಹೇಳಿ. ಆ ಎಲ್ಲ ಸಂದರ್ಭಗಳಲ್ಲಿ ಬೇಕಲ್ ಉಸ್ತಾದ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಬಹಳ ಪರಿಣಾಮವನ್ನು ಬೀರಿತು. ಕಳೆದ ಶುಕ್ರವಾರ ನನಗೆ
ಕುತುಬ ಸಿಗಲಿಲ್ಲ. ನಾನು ಜುಮಾದ ಕೊನೆಯ ರಕಾತಿಗೆ ಸೇರಿದೆ. ಅವತ್ತು ನಾನು ಬೇಕಲ್ ಸಹೋದರನ್ನ ನೋಡ್ಲಿಕ್ಕೆ ಹೋಗಿದ್ದೆ. ಸುಮಾರು 23 ನಿಮಿಷ ಬಹಳ ಮುಕ್ತವಾಗಿ ಮಾತಾಡಿದೆ. ಅವತ್ತು ನನಗೆ ಬಹಳ ದೊಡ್ಡ ಧೈರ್ಯ ಬಂದಿತ್ತು. ಇನ್ನು 10 ವರ್ಷ ಉಸ್ತಾದ್ ಬದುಕುತ್ತಾರೆ ಅಂತ ಹೇಳಿ ಧೈರ್ಯ ಬಂದಿತ್ತು. ಇದರಲ್ಲಿ ನಾನು ಕೆಲವು ಬರಹಗಳನ್ನು ಕೂಡ ಪೋಸ್ಟ್ ಮಾಡಿದ್ದೆ. ಆದರೆ ಅಲ್ಲಾಹನ ವಿಧಿ ಬೇರೆ ಇತ್ತು. ಉಸ್ತಾದ್ ನಿನ್ನೆ ನಮ್ಮನ್ನು ಅಗಲಿ ಹೋದರು. ಆ ಸ್ಥಾನವನ್ನು ತುಂಬಲಿಕ್ಕೆ ಯಾರು ಕೂಡ ಇಲ್ಲ. ಅಲ್ಲಾಹನಿಗೆ ಶಕ್ತಿ ಇದೆ. ಅಲ್ಲಾಹು ತುಂಬಿಸಿಕೊಡ್ಬೇಕಷ್ಟೇ. ಅದನ್ನೇ ನಾವು ದುಆ ಮಾಡ್ಬೋದಷ್ಟೇ. ಅಲ್ಲಾಹು ನಮಗೆ ಒಳ್ಳೆಯ ಬದಲಿಯನ್ನು ಕೊಟ್ಟು ಅನುಗ್ರಹಿಸಲಿ. ಅವರ ದಾರಿ ಅಂತ ಬಹಳ ಸ್ಪಷ್ಟ. ದೀನ್ ಹಕ್ಕದ ವಿಷಯದಲ್ಲಿ ಯಾರೊಂದಿಗೂ ರಾಜಿ ಇಲ್ಲ. ಒಂದು ಶ್ರೀಮಂತರಿಗೆ ಬೇಕಾಗಿ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವುದು ಅಥವಾ ಬಡವರನ್ನು ಅವಗಣಿಸುವುದು ಅಂತದಿಲ್ಲ. ನೇರ ಮಾರ್ಗ ಯಾವತ್ತೂ ಕೂಡ ಹೇಳಬೇಕಾದನ್ನು ಮುಖ ಮುಲಾಜಿ ಇಲ್ಲದೆ ಹೇಳುವಂತಹ ದೊಡ್ಡ ನಿರ್ಭೀತರಾದಂತಹ ಒಬ್ಬ ಆಲಿಮಾಗಿದ್ದು, ಒಬ್ಬ ಆಲಿಮ್ನ ಕರ್ತವ್ಯ ಏನು ಅದನ್ನು ಬಹಳ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಹೋದರು. ದಕ್ಷಿಣ ಕನ್ನಡ, ಆಮೇಲೆ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕಾಸರಗೋಡು ಜಿಲ್ಲೆಗಳ 150ಕ್ಕಿಂತ ಹೆಚ್ಚು ಮೊಹಲ್ಲಾಗಳಿಗೆ ಆದಿಯಾಗಿದ್ದರು. ಆದರೆ ಯಾವತ್ತೂ ಕೂಡ ಅವರು ಬೀಗಲಿಲ್ಲ, ಬಾಗಿದ್ರು. ಹಣ್ಣು ತುಂಬಿದ ಮರ ಯಾವತ್ತೂ ಬಾಗ್ತದೆ. ಅದಕ್ಕೆ ದೊಡ್ಡ ಉದಾಹರಣೆ ಬೇಕಲ್ಲ ಸರ್. ಅವರ ಇಲ್ಮು, ಅವರ ಸ್ಥಾನ ಹೆಚ್ಚುತ್ತಾ ಹೋದಾಗೆ ಅವರು ಬಾಗ್ತಾ ಬಂದರು. ಯಾರು ಹೋದರೂ ಮಾತಾಡಬಹುದು. ಎಲ್ಲರೂ ಕೂಡ ಮುಕ್ತವಾಗಿ. ನಮ್ಮ ಅಧ್ಯಕ್ಷರಾಗಿದ್ದಂತಹ ಕಲಾಂ ಹಾಜಿರು ಒಂದು ಸಂದರ್ಭದಲ್ಲಿ ಆ ಕಡೆಗೆ ಒಂದು ಮಂಗಳೂರು ಮದುವೆಗೆ ಹೋಗಿದ್ದಾಗ ಅಲ್ಲಿ ಬಹಳ ಹೊತ್ತು ಕೂತ್ಕೊಂಡು ಮಾತಾಡಿಸಿದರು. ಅದೇ ರೀತಿ ಅಬ್ದುಲ್ ಅಜೀಜ್ ಹಾಜಿ ಅವರು ಉಪಾಧ್ಯಕ್ಷರಾಗಿದ್ದಾಗ ನಾನು ಅವರೊಟ್ಟಿಗೆ ಉಸ್ತಾದ್ ಅವರ ಮನೆಗೆ ಹೋಗಿ ಬಹಳಷ್ಟು ಮಾತಾಡಿದರು. ಜಯಪುರ ಅಂತ ಹೇಳುವಾಗ ಅವರಿಗೆ ಅರ್ಥ ಆಯಿತು. ಅವರು ಬಂದ ಆ ಸನ್ನಿವೇಶಗಳನ್ನೆಲ್ಲ ನೆನಪಿಸಿಕೊಟ್ರು. ಇನ್ನೊಮ್ಮೆ ಬರ್ತೇನೆ ಅಂತೆಲ್ಲ ಹೇಳಿದರು. ನಮಗೆ ಆ ಅವಕಾಶ ಇಲ್ಲ. ಅಲ್ಲಾಹು ಅವರನ್ನು ಸ್ವರ್ಗದಲ್ಲಿ ಕಾಣಲಿಕ್ಕೆ ನಮಗೆ ಭಾಗ್ಯ ಕೊಡಲಿ. ಎಲ್ಲರೂ ಕೂಡ ಅವರ ಹೆಸರಿನಲ್ಲಿ ದುಆ ಮಾಡಬೇಕು. ಅವರಿಗಾಗಿ ನಾವು ನಾಳೆ 3ನೇ ದಿವಸ ಇಲ್ಲಿ ಒಂದು ಮಜಲಿಸ್ ಇಟ್ಟಿದ್ದೇವೆ. ನಾಳೆ ಅಸರ್ ನಮಾಜ್ನ ನಂತರ ಇದೇ ಮಸೀದಿಯಲ್ಲಿ ಅವರ ಹೆಸರಿನಲ್ಲಿ ತಹರೀರ್ ಹೇಳಿ ದುಆ ಮಾಡುವಂತಹ ಮಜಲಿಸ್ ಇದೆ. ಆ ದುಆ ಮತ್ತು ತಹರೀರ್ಗಳಿಂದ ಅವರಿಗೆ ಒಳ್ಳೆಯದಾಗುವುದಕ್ಕಿಂತ ಮುಖ್ಯವಾಗಿ ನಮಗೆ ಒಳ್ಳೆಯದಾಗಲಿಕ್ಕೆ ಬೇಕಾಗಿದೆ. ನಾನೊಂದು 3 ತಹರೀರ್ ಹೇಳಿ ಅವರಿಗೆ ಸ್ವರ್ಗ ಸಿಗಲಿ ಅಂತ ಹೇಳಿಲ್ಲ. ಅವರಿಗೆ ಸ್ಥಾನ ಸಿಗ್ತದೆ. ನಮ್ಮ ದುಆಗಳು ಅವರ ಸ್ಥಾನಮಾನಗಳನ್ನು ಪರಲೋಕದಲ್ಲಿ ಹೆಚ್ಚಿಸ್ತಾ ಹೋಗ್ತದೆ. ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚು ಉಪಕಾರ ನಮಗಿರುವಂಥದ್ದು. ಉಲಮಾಗಳಿಗೆ ಉಲಮಾ ವರಸತುಲ್ ಅಂಬಿಯಾ, ಅಂಬಿಯಾಗಳ ಉತ್ತರಾಧಿಕಾರಿಗಳು. ಅಂಬಿಯಾಗಳಿಗೆ ಅವರ ಉಮ್ಮತಿಗಳಿಗೆ ಶಫಾಅತ್ ಮಾಡುವ ಅಧಿಕಾರ ಅಲ್ಲಾಹ್ ಕೊಟ್ಟಿದ್ದಾರೆ. ಆ ನಂತರ ಆ ಅಧಿಕಾರ ಇರುವಂಥದ್ದು ಉಲಮಾಗಳು ಅವರ ಅನುಯಾಯಿಗಳಿಗೆ ಶಫಾಅತ್ ಮಾಡ್ತಾರೆ. ಆಗ ನಾವು ಅವರ ಕಣ್ಣಿಗೆ ಬೀಳಬೇಕಾದರೆ, ನಾವು ಗುರುತಿಸಲ್ಬೇಕಾದರೆ ಅವರೊಂದಿಗೆ ಆತ್ಮೀಯವಾದ ಸಂಪರ್ಕ, ಸಾವಿರೊಂದಿಗೆ ಸಂಪರ್ಕಗಳು ಮುರಿದು ಹೋಗುವುದಿಲ್ಲ. ಮುಗ್ಮಿನ್ಗಳ ನಂಬಿಕೆ ಸಾವಿರೊಂದಿಗೆ ನಿರಂತರವಾದ ಸಂಪರ್ಕಗಳಿಗೆ ಮುಂದುವರಿಬೇಕು. ಹಾಗಾಗಿ ಆ ಸಂಪರ್ಕ ಉಟ್ಕೊಳ್ಳಿಕ್ಕೆ ಬೇಕಾಗಿ ನಾವು ಇಂತಹ ಮಜಲಿಸ್ಗಳನ್ನು ಮಾಡ್ತೇವೆ. ನಾಳೆ ಅಸರ್ ನಮಾಜಿಗೆ ಎಲ್ಲರೂ ಕೂಡ ಮಸೀದಿಗೆ ಬರಬೇಕು.